ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ತುಂಬ ಸಮಯದ ನಂತರ ವ್ಲಾಗ್ ಮಾಡ್ತಾಯಿದ್ದೀನಿ. ಮೊನ್ನೆ ಸೆಪ್ಟೆಂಬರ್ 30ನೇ ತಾರೀಕು ಬುಧವಾರದಂದು ಇಲ್ಲೇ ಬ್ಯಾಂಗ್ಳೂರಲ್ಲಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಬಸವನಗುಡಿ ಹತ್ರ ಮ್ಯಾಂಗೋ ಮೇಳ ಅಥವಾ ಮಾವಿನ ಉತ್ಸವ ಅಂತ ಏನು ಹೇಳ್ತೀವೋ ಅದನ್ನು ಹಾಕಿದರು. ಸೊ ಒಂದು ಸಲ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ನಾನು, ಅಮ್ಮ, ನನ್ನ ತಂಗಿ, ನನ್ನ ಮಕ್ಕಳು ಎಲ್ಲ ಹೋಗಿದ್ವಿ. ಅರುಣ್ ಬರಲಿಲ್ಲ, ಅವ್ರಿಗೆ ಆಫೀಸ್ ಇತ್ತು, ಕೆಲಸ ಇತ್ತು ಅಂತ. ಸೊ ನಾವೇ ಹೋಗಿ ಬಂದ್ವಿ. ನಾವು ಅಂದರೆ ಬೆಳಗ್ಗೆ ಹೋದ್ವಿ. ಇದ್ರದ್ದು ಟೈಮಿಂಗ್ಸ್ ಆ್ಯಕ್ಚುಲಿ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ. ಅಂದರೆ ಆ್ಯಕ್ಚುಲಿ ಟೈಮ್ ಹೋಗಲಿಕ್ಕೆ ಚೆನ್ನಾಗಿರೋ ಟೈಮ್ ಅಂದರೆ ಸಂಜೆ ಹೋದರೆ ಚೆನ್ನಾಗಿರುತ್ತೆ. ನಾವು ಹೋಗಿದ್ದಿನ ತುಂಬ ಬಿಸಿಲು, ತುಂಬ ಅಂದರೆ ತುಂಬ ಬಿಸಿಲಿತ್ತು. ಅಂದರೆ ಜನ ಇದ್ದರು, ನಾವು ಅಂದ್ಕೊಂಡ್ವಿ ಯಾರೂ ಇರಲ್ಲ ಅಂತ. ಬಟ್ ಅವಾಗ ತಾನೇ ಬರ್ತಿದ್ರು. ನಾವು ಹೋಗೋಷ್ಟರಲ್ಲಿ 12 ಕಾಲಂಗೆ ಆಗಿತ್ತು. ಬಟ್ ಜನ ಇದ್ದರು. ಮಾವಿನ ಬಜ್ಜಿ ಅಂತೆ, ಮಾವಿನಕಾಯಿ ಬಜ್ಜಿ ಅಂತೆ. ಒಂದನ್ನೇ 30 ರೂಪಾಯಿ ಎಂತ ಅಂದರೆ ತೆಳುಗೆ ಕಟ್ ಮಾಡಿ ಕೊಟ್ಟಿದ್ದು. ಒಂದು ಪ್ಲೇಟನ್ನು, ನಾವು ಒಂದು ಪ್ಲೇಟ್ ಅಂದರೆ ಒಂದು 2-3 ಬರುತ್ತೆ ಅಂದ್ಕೊಂಡ್ವಿ. ನೋಡಿದ್ರೆ ಒಂದು ಪ್ಲೇಟ್ಗೆ ಒಂದೇ ಒಂದು ಮಾವಿನದು ಕಾಯ್ದು ಬಜ್ಜಿ. ಸೊ ನಾವು 2 ತೊಗೊಂಡ್ವಿ. 30 ರೂಪಾಯಿ ಒಂದು ಅಂತ ಹೇಳಿದ್ರು. 60 ರೂಪಾಯಿ ಕೊಟ್ಟು 2 ತೊಗೊಂಡ್ವಿ. ಹುಳಿಯಾಗಿ ಓಕೆ, ಚೆನ್ನಾಗಿತ್ತು. ಇದಾದಮೇಲೆ ಇನ್ನೆಂತ ತಿಂದ್ವಿ ಅಂದರೆ ಮ್ಯಾಂಗೋ ಲಸ್ಸಿ ಕುಡಿದ್ವಿ. ಅದು ಮನೇಲಿ ಸಹ ನಮ್ಮಮ್ಮ ಮಾಡ್ತಾಯಿದ್ರು. ಸಮ್ವಾಟ್ ಅದೇ ಥರ ಇತ್ತು, ಸ್ವಲ್ಪ ರುಚಿ ಬೇರೆ ಇತ್ತು. ಅದು ಬಿಟ್ಟು ಇದಂತೂ ಮಾವಿನಕಾಯ್ದು ಹೋಳಿಗೆ ಅಂತೆ, ಮ್ಯಾಂಗೋ ಹೋಳಿಗೆ ಅಂತೆ. ಮತ್ತು ಒಂದು ಜಾಕ್ ಫ್ರೂಟ್ ಹೋಳಿಗೆ, ಅದನ್ನು ತಿಂದ್ವಿ. ಮ್ಯಾಂಗೋ ಲಸ್ಸಿ ಕೌಂಟ್ರ್ ಅಂತಿತ್ತು. 70 ರೂಪಾಯಿ ಒಂದು ಚಿಕ್ಕ ಸಾಧಾರಣ ಲೋಟದಲ್ಲಿ, ಪ್ಲಾಸ್ಟಿಕ್ ಲೋಟದಲ್ಲಿ ಕೊಟ್ಟರು. ಪೇಪರ್ ಲೋಟದಲ್ಲಿ. ಮನೇಲಿ ಮಾಡ್ತಿದ್ರು, ಆದರೂ ಒಂದು ಸಲ ಟ್ರೈ ಮಾಡೋಣ ಇದು ಹೆಂಗಿರುತ್ತೆ ಇಲ್ಲಿ ಅಂತ ಹೇಳಿಬಿಟ್ಟು ನಾವು 4 ಜನ ಒಂದೊಂದು ತೊಗೊಂಡ್ವಿ. 70 ರೂಪಾಯಿ. ಆಮೇಲೆ ತೊಗೊಂಡು ರುಚಿ ನೋಡಿದ್ವಿ, ಚೆನ್ನಾಗಿತ್ತು. ಅಂದರೆ ಆ ಬಿಸಿಲಲ್ಲಿ ಆ ತಂಪಿಗೆ ಮ್ಯಾಂಗೋ ಫ್ಲೇವರೆಲ್ಲ ಇದು ಚೆನ್ನಾಗಿತ್ತು. ಆ್ಯಕ್ಚುಲಿ ನಮ್ಮಮ್ಮ ಇದಕ್ಕಿಂತ ಚೆನ್ನಾಗಿ ಮಾಡ್ತಾರೆ. ನಂತರ ಹೋಳಿಗೆ ಇತ್ತು. ಎಂತ ಅಂದರೆ ಮ್ಯಾಂಗೋ ಹೋಳಿಗೆ, ಮಾವಿನ ಹೋಳಿಗೆ ಮತ್ತು ಹಲಸಿನ ಹೋಳಿಗೆ ಅಂತ. ಸರಿ ಅಂತ ಹೇಳಿಬಿಟ್ಟು 2 ಟ್ರೈ ಮಾಡಿದ್ವಿ. 40 ರೂಪಾಯಿ ಒಂದು ಹೋಳಿಗೆ, ಒಂದು ಮಾವಿನ ಹೋಳಿಗೆ, ಇನ್ನೊಂದು ಹಲಸಿನ ಹೋಳಿಗೆ ಅಂತ 40 ರೂಪಾಯಿ ಕೊಟ್ಟು 2 ತೊಗೊಂಡು ಎಲ್ಲರೂ, ಅಂದರೆ ಅದು ತೀರಾ ಸಿಹಿ ಇರುತ್ತಾ ಅಥವಾ ಚೆನ್ನಾಗಿರುತ್ತೋ ಇಲ್ವೋ ಅಂತ ಹೇಳಿಬಿಟ್ಟು ಒಂದೊಂದು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ತೊಗೊಂಡ್ವಿ. ಓಕೆ, ಚೆನ್ನಾಗಿತ್ತು. ಡಿಫ್ರೆಂಟಾಗಿ ಇತ್ತು. ಬಟ್ ತೀರಾ ಹೆಚ್ಚಾಗಿ ತಿನ್ನಲಿಕ್ಕಾಗಲ್ಲ, ಒಂದೊಂದು 2 ತಿನ್ಬೋದು ಅಷ್ಟೇ. ಅದು ರುಚಿ ನೋಡಿದ್ವಿ. ಆಗಲೇ ಹೇಳ್ದಂಗೆ ಮ್ಯಾಂಗೋ ಲಸ್ಸಿ ರುಚಿ ನೋಡಿದ್ವಿ. ಮಾವಿನಕಾಯಿ ಬಜ್ಜಿ ಅದು ಒಂದು ರುಚಿ ನೋಡಿದ್ವಿ. ಅದಾದಮೇಲೆ ಮ್ಯಾಂಗೋ ನಿಪ್ಪಟ್ಟಂತೆ, ಮಾವಿನಕಾಯಿ ನಿಪ್ಪಟ್ಟಂತೆ, ಮತ್ತು ಹಲಸಿನ ಹಣ್ಣಿನ ಚಿಪ್ಸು 2 ಥರ. ಅಂದರೆ ಒಂದು ಉಪ್ಪಿರುತ್ತೆ, ಇನ್ನೊಂದು ಖಾರ ಇರುತ್ತೆ. ಬಾಳೆಕಾಯಿ ಚಿಪ್ಸು, ಅದ್ರ ಜೊತೆಗೆ ಬೇರೆನೂ ಎಲ್ಲ ಇಟ್ಟಿದ್ರು. ಸರಿ ಅಂತ ಹೇಳ್ಬಿಟ್ಟು 20 ರೂಪಾಯಿ ಒಂದು ನಿಪ್ಪಟ್ಟು ಅಂತ ಹೇಳಿದ್ರು. ಅದು ಸಹ ಒಂದು ತೊಗೊಂಡ್ವಿ. ಮತ್ತು ಹಲಸಿನಕಾಯಿದು ಚಿಪ್ಸು ಒಂದು 1/4 kg ತೊಗೊಂಡ್ವಿ. ಮನೆಗೆ ತಿನ್ಬೋದು ಅಥವಾ ಸ್ನ್ಯಾಕ್ ಥರ ರುಚಿ ನೋಡೋಣ ಅಂತ ಹೇಳಿಬಿಟ್ಟು ಅದೊಂದು 1/4 kg ತೊಗೊಂಡು ಅಲ್ಲಿಂದ ಹೊರಟ್ವಿ. ಇದ್ರ ಮಧ್ಯೆ ನನ್ನ ಮಗಳು ಐಸ್ ಕ್ರೀಮ್ ನೋಡಿಬಿಟ್ರೆ, ಐಸ್ ಕ್ರೀಮ್ ಬೇಕು, ಯಾವುದಾದ್ರೂ ಸರಿ ಒಟ್ಟಲ್ಲಿ ಅವಳಿಗೆ ಕೋನ್ ಐಸ್ ಕ್ರೀಮ್ ಬೇಕು. ಅವಳಿಗೆ ಸ್ಟ್ರಾಬೆರಿ ಅಂತೆ, ನೋಡಲಿಕ್ಕೆ ಕಲರ್ ಇರುತ್ತಲ್ಲ ಆ ಥರದ್ದು ಐಸ್ ಕ್ರೀಮ್ ಬೇಕು ಅಂತ ಅಷ್ಟೇ. ಆಮೇಲೆ ಸರಿ ಅಂತ ಹೇಳಿಬಿಟ್ಟು ನನ್ನ ಮಗಳು ಒಂದು ಐಸ್ ಕ್ರೀಮ್ ತೊಗೊಂಡ್ರು. ಒಂದು 60 ರೂಪೀಸು, ಒಂದು 40 ರೂಪೀಸ್ ಅಂತ. ಚೆನ್ನಾಗಿತ್ತು. ಅಲ್ಲೇ ಹ್ಯಾಂಗೋ ಅಂತ ಇತ್ತಲ್ಲ, ಅವ್ರದ್ದು ಆ ಬ್ರ್ಯಾಂಡಿಂದ ಐಸ್ ಕ್ರೀಮು. ಇಬ್ಬರು ತಿಂದರು ಬಿಸಿಲಿಗೆ. ಅದಾದಮೇಲೆ ಅಲ್ಲೇ ಒಂದು ಎಂತ ಹೇಳ್ತಾರೆ, ಫೋಟೋ ಫ್ರೇಮ್ದು ಮ್ಯಾಂಗೋ ಮೇಳ, ಮಾವಿನ ಉತ್ಸವ ಅಂತ ಒಂದು ಫೋಟೋ ಫ್ರೇಮ್ದು ಹಾಕಿದ್ರು. ಅಲ್ಲಿ ನಿಂತ್ಕೊಂಡು 1-2 ಪಿಕ್ಸ್ ತೊಗೊಂಡೆ ನಾನು.
ಅದಾದಮೇಲೆ ಹಲಸಿನಕಾಯಿಂದ ಪಕೋಡ ಅಂತೆ. ಅದು ಚಿಕ್ಕ ಪ್ಲೇಟ್ ಆಯಿತಾ, ಅದರಲ್ಲಿ ಹಾಕಿ ಕೊಟ್ಟರು. ₹50 ಅಂತೆ. ಸರಿ ಒಂದು ಸಲ ರುಚಿ ನೋಡೋಣ ಹೆಂಗಿರುತ್ತೆ ಅಂತ ಹೇಳಿಬಿಟ್ಟು ₹50 ಕೊಟ್ಟು ಒಂದು ಪ್ಲೇಟು ಹಲಸಿನಕಾಯಿದು ಪಕೋಡ ತೊಗೊಂಡ್ವಿ. ಚೆನ್ನಾಗಿತ್ತು. ಅಂದರೆ ಅಷ್ಟು ಡಿಫ್ರೆನ್ಸ್ ಗೊತ್ತಾಗಲ್ಲ, ಬಟ್ ಆದರೂ ಫ್ಲೇವರ್ ಅದು ಗೊತ್ತಾಗುತ್ತೆ. ಹಲಸಿನ ಹಣ್ಣಿಂದು, ಅದು ಹಲಸಿನಕಾಯಿಂದ ಮಾಡಿದ್ದು ಪಕೋಡ ಅಂತ ಗೊತ್ತಾಗುತ್ತೆ. ಅದೊಂದು ರುಚಿ ನೋಡಿದ್ವಿ. ಫುಡ್ ಸ್ಟಾಲ್ದೆಲ್ಲ ನೋಡಿದಾದ್ಮೇಲೆ ಲೆಫ್ಟ್ ಸೈಡಲ್ಲಿ ಈ ಥರ ಎಕ್ಸಿಬಿಷನ್ಸ್ಗೆಲ್ಲ ಹಾಕಿರ್ತಾರಲ್ಲ, ಎಕ್ಸಿಬಿಷನ್ಸಲ್ಲೆಲ್ಲ ಇಯರಿಂಗ್ಸು ಮತ್ತು ಬಟ್ಟೆಗಳು ಆ ಥರ ಎಲ್ಲ ಹಾಕಿದ್ರು. ಸೊ ಅದನ್ನು ನೋಡೋಣ ಅಂತ ಹೋದ್ವಿ. ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಫುಡ್ ಸ್ಟಾಲ್ ಇತ್ತು, ಎಲ್ಲ ಕಡೆ ರಶ್ ಇತ್ತು. ನಮಗೆ ಅದೆಲ್ಲ ತಿಂದೆ ಸಾಕಾಯಿತು. ಸರಿ ಈ ಕಡೆ ನೋಡ್ಕೊಂಡು ಬರೋಣ, ಆ ಕಡೆ ರಶ್ ಆಮೇಲೆ ಕಮ್ಮಿ ಆದರೆ ಮತ್ತೆ ನೋಡೋಣ ಅಂತ ಹೇಳಿಬಿಟ್ಟು ನಾವು ಈ ಭಾಗಕ್ಕೆ ತಿರುಗಿದ್ವಿ. ಹೆಣ್ಮಕ್ಳಂದರೆ ಸ್ವಲ್ಪ ಅಂತ ಹೇಳ್ತಾರೆ, ಜ್ಯುವೆಲರ್ಸ್ ಮೇಲೆಲ್ಲ ಸ್ವಲ್ಪ ಆಸೆ ಎಲ್ಲ ಇರುತ್ತಲ್ಲ, ಇಂಟ್ರೆಸ್ಟ್ ಎಲ್ಲ. ಅದ್ರಲ್ಲಿ ನಂಗೆ ಸ್ವಲ್ಪ ಹೆಚ್ಚೇ ಇದೆ. ಎಸ್ಪೆಷಲಿ ಇಯರಿಂಗ್ಸ್ ಕಲೆಕ್ಷನ್ಸ್ ನಂಗೆ ತುಂಬಾ ಇಷ್ಟ. ಆ್ಯಕ್ಚುಲಿ ಒಂದು ವ್ಲಾಗ್ ಸಹ ನಾನು ಮಾಡಿದ್ದೆ, ಮೈ ಇಯರಿಂಗ್ ಕಲೆಕ್ಷನ್ಸ್ ಅಂತ. ಸೊ ಆ ಥರ ಇಲ್ಲೆಲ್ಲ ಒಂದು ನೋಡಿದೆ ಯಾವ್ದಾದ್ರು ಸಿಗುತ್ತಾ ಅಂತ. ಒಂದು ಸ್ವಲ್ಪ ತೊಗೊಂಡೆ ನಾನು. ಆಫೀಸ್ಗೆಲ್ಲ ಹೋಗಬೇಕಾದ್ರೆ ವಿತ್ ಸೇಮ್ ಕಲರೆಲ್ಲ ಹಾಕ್ಕೊಂಡು ಹೋಗ್ಲಿಕ್ಕೆ ನನಗೆ ಖುಷಿ ಆಗುತ್ತೆ. ಸೊ ಹಾಗಾಗಿ ನಾನು ತೊಗೊಂಡೆ. ಅದಾದಮೇಲೆ ಬಟ್ಟೆ ಎಲ್ಲ ನೋಡಿದ್ವಿ, ಲೈಕ್ ಕಫ್ತಾನ್ಸು, ಚೂಡಿದಾರ್ ಮೆಟೀರಿಯಲ್ಸು ಎಲ್ಲ ಬಟ್ ಕಾಸ್ಟ್ಲಿ ಅನ್ನಿಸ್ತು. ಒಂದೆರಡು ಕೇಳಿದ್ವಿ, ಸರಿ ಬೇಡ ಅಂತ ಹೇಳಿಬಿಟ್ಟು ಸುಮ್ಮನೆ ಎಲ್ಲ ಹಂಗೆ ವಿಸಿಟ್ ಮಾಡ್ಕೊಂಡು ಬಂದ್ವಿ. ಆ ಕಡೆಯೂ ಅಲ್ಲಿ ಬಂದಾಗೂ ಅಷ್ಟೇ ಅಂತ ಮಾವಿನಕಾಯಿದು ಬೇಲ್ಪುರಿ ಅಂತೆ ಆ ಥರ ಎಲ್ಲ ಹಾಕಿದರು. ಸೊ ಆಮೇಲೆ ಜೋಳ ಬರುತ್ತಲ್ಲ, ಕಾರ್ನದು, ಎಲ್ಲ ಕಡೆ ಮಲ್ಲೇಶ್ವರಂ ಈ ಕಡೆ ಯೂಶ್ವಲಿ ಎಲ್ಲ ಕಡೆ ಬೌಲಲ್ಲಿ ₹20 ₹50 ಅಂತೆಲ್ಲ ಹೇಳ್ತಿರ್ತಾರಲ್ಲ, ಸೊ ಅದನ್ನು ತೊಗೊಂಡ್ವಿ ಒಂದು. ಸೊ ಹಾಗೆ ತೊಗೊಂಡು ಸರಿ ಮುಂದೆ ಇನ್ನೂ ನೋಡ್ತಾ ಹೋಗ್ತಿದ್ವಿ. ನಾವು ಈ ಕಡೆ ಇಯರಿಂಗ್ಸ್ ಅದೆಲ್ಲ ನೋಡ್ತಿರ್ಬೇಕಾದ್ರೆ ನನ್ನಿಬ್ಬರು ಮಕ್ಕಳು ಹೋಗ್ಬಿಟ್ಟು ಅಲ್ಲಿ ಯಾವುದೋ ಪುಟಾಣಿ ಬುಕ್ಸ್ ಎಲ್ಲ ಇಟ್ಟಿದ್ರು, ಜೋಡಿಸಿದ್ರು. ಅದನ್ನು ನಿಂತ್ಕೊಂಡು ಬಹಳ ದೊಡ್ಡ ಮನುಷ್ಯರ ಥರ ಇಬ್ಬರು ನೋಡ್ತಾ ಇದ್ದಾರೆ ಆಯಿತಾ. ಸೊ ನಾನು ಅದನ್ನು ಝೂಮ್ ಹಾಕಿಬಿಟ್ಟು ನೋಡ್ತಾ ಇದ್ದೆ. ನಮ್ಮಮ್ಮ ಅಲ್ಲೇ ಹೋದರು ಅವ್ರನ್ನ ಕರ್ಕೊಂಡು ಬರೋಕ್ಕೆ. ಆ್ಯಕ್ಚುಲಿ ನಾವು ಹಿಂಗೆ ಹೋಗಬೇಕಿತ್ತು, ಅವರಿಬ್ಬರು ವಾಪಸ್ ಹೋಗಿ ಏನು ತೊಗೊಂಡಿದ್ದೀರಾ ಅಂತ ನೋಡ್ತಾಯಿದ್ರು. ಅದು ಆದಮೇಲೆ ಅದರ ಹಿಂಭಾಗದಲ್ಲಿ ಮಾವಿನ ಹಣ್ಣನ್ನೆಲ್ಲ ಇಟ್ಟಿದ್ರು. ಮಾವಿನ ಹಣ್ಣು, ಮಾವಿನಕಾಯಿ ಎಲ್ಲ ವೆರೈಟಿ ಆಲ್ಫಾನ್ಸಾ ಅಂತೆ, ಎಂಥ ಮಲ್ಲಿಕಾ ಅಂತೆ, ಎಷ್ಟೊಂದು ಆಯಿತಾ. ಚೆನ್ನಾಗಿತ್ತು, ಒಳ್ಳೆ ಪರಿಮಳ, ಅಂದರೆ ಸ್ಮೆಲ್ ಬರ್ತಿತ್ತು ಮಾವಿನ ಹಣ್ಣಿಂದು. ತೊಗೊಳ್ಳೋಣ ಅಂತ ತೊಗೊಂಡ್ವಿ. ಒಂದಿಬ್ಬರು ಹೇಳಿದ್ರು ಎಷ್ಟು 3 kg ಇದೆ ಬಾಕ್ಸಲ್ಲಿ, ₹400 ಅಂತ. ನಾವು ಚರ್ಚೆ ನೋಡ್ತಾ ಇದ್ವಿ ಯಾವ್ದು ತೊಗೊಳ್ಳೋಣ ಅಂತೆಲ್ಲ ಹೇಳಿಬಿಟ್ಟು. ಸೇಂದೂರ ಅಂತೆ, ಮಲ್ಲಿಕಾ, 2-3 ಹೆಸರು, ನಂಗೆ ಅಷ್ಟೆಲ್ಲ ಸರಿಯಾಗಿ ಹೆಸರೆಲ್ಲ ಗೊತ್ತಿಲ್ಲ. ಸೊ ಎಲ್ಲ ತುಂಬ ಜನ ತೊಗೊಳ್ತಾಯಿದ್ರು. ಸೊ ಸರಿ ಅಂದ್ಬಿಟ್ಟು ನಾವು ತೊಗೊಂಡ್ವಿ. ಒಂದು 3-4 kg ಸಪ್ರೇಟು ಹಣ್ಣು ತೊಗೊಂಡ್ವಿ. ಅದು ಬಿಟ್ಟು ಮಾವಿನಕಾಯಿ ಅಂತ ತೊಗೊಂಡ್ವಿ. ನಮ್ಮಮ್ಮ ಮಾವಿನಕಾಯಿ ಚಟ್ನಿ ತುಂಬ ಚೆನ್ನಾಗಿ ಮಾಡ್ತಾರೆ. ದೋಸೆಗೆ, ಇಡ್ಲಿಗೆಲ್ಲ ನಮ್ಮ ಮನೇಲಿ ಸೂಪರ್ ಇರುತ್ತೆ. ಸಖತ್ ಇಷ್ಟ, ನಮ್ಮಲ್ಲಿ ಎಲ್ರಿಗೂ ಇಷ್ಟ, ನನ್ನ ಮಕ್ಕಳಿಂದ ಹಿಡಿದು ಎಲ್ರಿಗೂ ಇಷ್ಟ. ಮತ್ತು ಅಲ್ಲೇ ನಿಯರ್ ಬೈ ವಿದ್ಯಾರ್ಥಿ ಭವನ ಇತ್ತು. ತುಂಬ ಸಮಯದಿಂದ ನನ್ನ ಬಕೆಟ್ ಲಿಸ್ಟಲ್ಲಿತ್ತು ಆಯಿತಾ. ಒಂದು ಸಲ ಹೋಗಿ ವಿದ್ಯಾರ್ಥಿ ಭವನಲ್ಲಿ ಒಂದು ಕಾಫಿ ಕುಡಿದು ಒಂದು ದೋಸೆ ತಿನ್ನಬೇಕು ಅಂತ. ನನ್ನ ತಂಗಿ ಅವರೆಲ್ಲ ಹೋಗಿದ್ರು, ಬಟ್ ನಾನು ಹೋಗಿರಲಿಲ್ಲ. ಸೊ ಅದಕ್ಕೋಸ್ಕರ ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ನಡ್ಕೊಂಡು ಅಲ್ಲಿಗೆ ಹೋದ್ವಿ. ಎಲ್ಲರೂ ನಡ್ಕೊಂಡೆ ಹೋಗಿ, ವಾಕಬಲ್ ಡಿಸ್ಟೆನ್ಸ್ ಇತ್ತು. ಎಂತ ಅಂದರೆ ಅಲ್ಲಿ ಆಫ್ಟರ್ನೂನು 2:30ಗೆ ಮತ್ತೆ ಓಪನ್ ಆಗೋದು. ನಾವು ಹೋಗೋಷ್ಟರಲ್ಲಿ ಒಂದು 1:45 ಆಗಿತ್ತು. ಹೇಗೆ ಅಂದರೆ ಡೋರ್ ಹತ್ರನೇ ಎಲ್ಲ ಫುಲ್ ಜನ ಜಾತ್ರೆ ಥರ ನಿಂತ್ಕೊಂಡಿರೋದು. ದೇವಸ್ಥಾನಕ್ಕೆ ದರ್ಶನಕ್ಕೆ ಒಳಗಡೆ ಬಿಡಬೇಕಾದ್ರೆ ಗೇಟ್ ಹತ್ರ ನಿಂತೀವಲ್ವ, ಹಾಗೆ. ಸೊ 2:30ಗೆ ಓಪನ್ ಆಯಿತು. ನಾನೇ ಫಸ್ಟ್ ಬಲಗಾಲಿಟ್ಟು ಬನ್ನಿ ಅಂತ ಹೇಳಿದ್ರು. ಅವ್ರ ತಂದೆ ಪೂಜೆ ಎಲ್ಲ ಮಾಡಿ ದೆನ್ ಅವ್ರು ಅಲೋ ಮಾಡಿದ್ದು. ಆಮೇಲೆ ಒಳಗಡೆ ಹೋದ್ವಿ.
ನಾನು ಫಸ್ಟ್ ಟೈಮ್ ನೋಡಿದ್ದು ಎಂಥ ರಶ್ಶು ಮಾರಾಯರೆ. ಹೋಗಿದ ತಕ್ಷಣ ಎಲ್ಲ ಒಂದೊಂದು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ವಿ. ಆಮೇಲೆ ಒಂದು ವಡಾ ಸಾಂಬಾರು ತೊಗೊಂಡ್ವಿ. ಮತ್ತು ಒಂದೊಂದು ಕಾಫಿ ಕುಡಿದ್ವಿ. ಸೂಪರಿತ್ತು. ಒಳಗಡೆ ಎಲ್ಲ ಆಗಿನ ಕಾಲದಲ್ಲಿ ಹೆಂಗೋ ಹಂಗೆ ಅಂದರೆ ಈಗಿನ ಕಾಲಕ್ಕೆ ಟ್ರೆಂಡ್ ಆ ಥರ ಚೇಂಜ್ ಮಾಡೋದು ಆ ಥರ ಎಲ್ಲ ಏನಿಲ್ಲ. ಬಟ್ ಒಂಥರ ಓಹ್! ಆಗಿಂದೆಲ್ಲ ಫೇಮಸ್ದು ಖುಷಿ ಆಯಿತು. ಒಂದು ದೋಸೆ ಬಂದುಬಿಟ್ಟು 80 ರುಪೀಸ್ ಆರ್ 85 ರುಪೀಸು. ಮತ್ತು ಕಾಫಿ ಬಂದು 27 ರುಪೀಸ್ ಕಾಫಿ ಮತ್ತು ಚಾ ಎರಡೂ ಬಂದು 27 ರೂಪಾಯಿ. ಮತ್ತು ವಡಾ ಬಂದು 45 ರುಪೀಸು. ಸೊ ಅಷ್ಟು ತಿಂದ್ವಿ. ಅಷ್ಟಕ್ಕೆ ಸುಸ್ತಾಗ್ಬಿಟ್ಟಿತ್ತು. ಖುಷಿ ಆಯಿತು ಮೇಯ್ನ್. ಆಮೇಲೆ ಕಾಫಿ ಆಗಿನ ಕಾಲದಲ್ಲೆಲ್ಲ ಕೊಡ್ತಿದ್ರು ಫಿಲ್ಟರ್ ಕಾಫಿ ಟೈಪು. ಅದನ್ನೆಲ್ಲ ಕುಡಿದು ಖುಷಿ ಆಯಿತು. ಅಲ್ಲಿ ಬಿಲ್ ಪೇ ಮಾಡಿಬಿಟ್ಟು ಅಲ್ಲಿ ಹೊರಗಡೆ ಕುತ್ಕೊಳ್ಳೋ ಹತ್ರ ಬ್ಯಾಕ್ ಸೈಡು ಪೇಂಟ್ ಮಾಡಿದ್ದಾರೆ. ಸೊ ಅಲ್ಲಿ ಕುತ್ಕೊಂಡು ನಾವು ಫೋಟೋ ತೊಗೊಳ್ತಾ ಇದ್ವಿ. ಅಲ್ಲಿ ಕ್ಯಾಷಿಯರ್ ಬಂದು ಊರಿನವ್ರು ಆಯಿತಾ, ಅಂದರೆ ಉಡುಪಿ ಕಡೆಯವ್ರು. ಕೊಡಿ ಮೇಡಮ್ ತೆಕ್ಕೊಡ್ತೀನಿ ಅಂತ ನಮ್ಮ ಭಾಷೆಲಿ ಹೇಳಿಬಿಟ್ಟು ಒಂದು ಫೋಟೋ ತೆಕ್ಕೊಟ್ರು ನಮ್ಮ 5 ಜನದ್ದು. ಖುಷಿ ಆಯಿತು. ಸೊ ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಗಾಂಧಿ ಬಜಾರ್ಗೆಲ್ಲ ಹೋಗ್ಬಿಟ್ಟು ಸ್ವಲ್ಪ ವಿಂಡೋ ಶಾಪಿಂಗ್ ಮಾಡಿದ್ವಿ. ದೆನ್ ಮನೆಗೆ ವಾಪಸ್ ಮನೆ ಕಡೆ ಹೊರಟ್ವಿ. ಚೆನ್ನಾಗಿತ್ತು. ಇಲ್ಲಿ ಲಾಸ್ಟಲ್ಲಿ ನಾನು ಸ್ವಲ್ಪ ಪಿಕ್ಸ್ ಶೇರ್ ಮಾಡ್ತೀನಿ ನೋಡಿ. ಚೆನ್ನಾಗಿತ್ತು. ಮ್ಯಾಂಗೋ ಉತ್ಸವ ಅಥವಾ ಮಾವು ಮೇಳ ಸೂಪರ್ ಇದೆ. ನೋಡಿದ್ದು ಖುಷಿ ಆಯಿತು. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ನಾನು ಸಿಗ್ತೀನಿ ನಿಮ್ಮ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್, ಸಿ ಯು, ಟೇಕ್ ಕೇರ್ ವಿತ್ ಲಾಟ್ಸ್ ಆಫ್ ಲವ್.